ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆಯ ಶುಕ್ರವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ನೋಡಬಹುದು. ಹಾಗಾಗಿ ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿ ಮತ್ತು ರಾಖಿ ಇಬ್ಬರು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ತಿರ್ತಾರೆ. ಅಲ್ಲಿಗೆ ವಿದ್ಯಾ ಹೋಗ್ತಾಳೆ. ಆ ಕಣ್ಮಣಿ ಹೇಳ್ತಿದ್ದಾಳೆ, ಅದಕ್ಕೆ ನಮ್ಮಿಬ್ಬರು ಮದುವೆಗೆ ಯಾರೂ ಇಲ್ವಲ್ಲಪ್ಪ ನಮ್ಮ ಜೊತೆ, ನಾವಿಬ್ಬರೇ ಮದುವೆ ಆಗಬೇಕಲ್ಲಪ್ಪ ಅಂತ ಅನ್ಕೋತಾ ಇದ್ವಿ. ಅದರಲ್ಲಿ ನೀವು ಬಂದು ನಮ್ಮ ಮದುವೆಗೆ ಸಾಕ್ಷಿ ಆಗ್ತಾ ಇದ್ದೀರಾ, ನಮಗೆ ಸಹಾಯ ಮಾಡಿ ನಮಗೆ ಅಕ್ಷತೆ ಕಾಳಾಕಿ ಹರಿಸಿ ಹಾರೈಸಿ ಅದಕ್ಕೆ ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಇದ್ದಳು, ಅದು ಹೆಂಗೆ ಅನ್ಕೊಂಡೆ ಕಣ್ಮಣಿ ನಾನು ನಿನಗೆ ಸಹಾಯ ಮಾಡ್ತೀನಿ ವಿಷಯದಲ್ಲಿ ಅಂತ. ನಾನು ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾಡ್ತಾ ಇರೋ ಕೆಲಸ ತಪ್ಪು ಕಣ್ಮಣಿ. ನೀವು ಹಿಂಗೆ ಓಡೋಗಿ ಮದುವೆ ಆದರೆ ಮಾವನ ಮರ್ವಾದೆ ಏನಾಗಬೇಕು? ನೀನು ಬರೀ ಸಾಮಾನ್ಯ ಅಟ್ಟಿ ಮಗಳಲ್ಲ, ನೀನು ಮಂತ್ರಿ ಶಿವರಾಮೇಗೌಡರು ಮನೆ ಮಗಳು ನೀನು. ಅಂಥದ್ರಲ್ಲಿ ಇಡೀ ರಾಜ್ಯನೇ ಶಿವರಾಮೇಗೌಡರನ್ನ ಹೊಗಳುತ್ತದೆ. ನೀನು ಇಂಥ ಕೆಲಸ ಮಾಡಿದ್ರೆ ಮಾವನ್ ಏನಾಗಬೇಕು ಮಾವ ಅಂತ ಅಂದ್ಕೊಂಡಿದ್ಯಾ? ಇದಕ್ಕೆ ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆ ಕಣ್ಮಣಿ ಇದ್ದವಳು, ಅದಕ್ಕೆ ನನ್ನ ಕತ್ತಿಗೆ ರಾಖಿ ಕಟ್ಟಿದ್ರೆ ಮಾತ್ರ ತಾಳಿ, ಬೇರೆಯವ್ರು ಕಟ್ಟೋರ ತಾಳಿನೇ ಅಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದವಳು, ಸರಿ ಕಣ್ಮಣಿ, ನೀನು ಇಷ್ಟಪಟ್ಟವ್ರ ಜೊತೆನೇ ಮದುವೆ ಆಗು, ಆದರೆ ನೀನು ಮದುವೆ ಆಗ್ತಾ ಇರೋ ರೀತಿ ಸರಿ ಇಲ್ಲ ಅಷ್ಟೇ. ನಿನಗೆ ಅಂತ ಹೇಳಿ ನಿಮ್ಮ ಮಟ್ಟಿ ದೊಡ್ಡ ಕುಟುಂಬ ಇದೆ, ಅದನ್ನೆಲ್ಲ ಬಿಟ್ಟು ನೀನು ಈ ಥರ ಓಡೋಗಿ ಮದುವೆ ಆಗೋದು ತುಂಬ ತಪ್ಪು. ಅದು ನಮ್ಮ ಮಟ್ಟಿ ಘನತೆಗೆ ಗೌರವಗೆ ಎಲ್ಲ ಧಕ್ಕೆ ಆಗುತ್ತೆ. ಪ್ಲೀಸ್ ನೀವು ಹಿಂಗೆ ಮಾಡಬೇಡ್ರಿ. ಸರಿ, ಇವಾಗ ಆಗಿದ್ದಾಗೋಯ್ತು, ನೀವಿಬ್ಬರು ಹಾರ ತೆಗೆದ್ಬಿಟ್ಟು ನನ್ನ ಜೊತೆ ಬನ್ನಿ, ನಾನೇ ಮಟ್ಟಿಯವ್ರ ಮುಂದೆ ನಿಮ್ಮಿಬ್ರದ್ದು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಆ ಕಣ್ಮಣಿ ಇದ್ದಳು, ಅದಕ್ಕೆ ಅದು ಸಾಧ್ಯವೇ? ನಮ್ಮಿಬ್ರು ನೋಡಿದ್ರೆ ಅಪ್ಪ ಬಿಟ್ಟದೆ ಕೊಂದಾಕಕ್ಕೆ ಕಾಯ್ತಾ ಇರ್ತಾರೆ ಅಪ್ಪ ಅಣ್ಣ ಎಲ್ಲ, ಇನ್ನಿದೆಲ್ಲಿ ಸಾಧ್ಯ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ನೋಡು ಕಣ್ಮಣಿ, ನಾನೇನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಬೇಡ, ನಿನ್ನ ಮದುವೆ ಒಪ್ಕೊಬೇಕು ಮನೆಯವರೆಲ್ಲ ಅಂತ ಹೇಳಿ ನಿನ್ನ ಮದುವೆ ಅಲ್ಲಿ ಅವನ ಜೊತೆ ನವೀನ್ ಜೊತೆ ಫಿಕ್ಸ್ ಆಗಿರೋದು ಕಿತ್ತೋಗೋ ಥರ ನಾನೆಲ್ಲ ಮಾಡಿದ್ದೀನಿ. ನಿನ್ಗೆ ಹೇಳೋಕೆ ಆಗ್ತಾ ಇಲ್ಲ, ಅರ್ಥ ಮಾಡ್ಕೋ ಅಂತ ಹೇಳ್ತಾಳೆ. ಆ ಕಣ್ಮಣಿದಳು, ಅದೇನು ನವೀನ್ ಜೊತೆ ಹೆಂಗೆ ಕಿತ್ತೋಗ್ಬಿಡುತ್ತೆ ಅದಕ್ಕೆ ಮದುವೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದವಳು, ನೋಡು ಅವನು ಒಳ್ಳೆಯವನಲ್ಲ, ಅವ್ನು ಕೆಟ್ಟವನು ಅಂತ ನಮ್ಮಪ್ಪ ಹೇಳಿದ್ದಾರೆ. ಅದನ್ನು ಸಾಬೀತು ಮಾಡಿಕೊಂಡು ಕ್ವಾಟ್ಲೆ ಅಣ್ಣಯ್ಯ ವಿನಂತಿ ಸಾಕ್ಷಿ ಸಮೇತ ಪೊಲೀಸ್ನ ಸ್ಟೇಷನ್ ಇದು ಚೌಟ್ರಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಹಂಗಾಗಿ ಮದುವೆ ಅಲ್ಲಿ ನಿಂತೇ ನಿಲ್ಲುತ್ತೆ ಕಣ್ಮಣಿ, ನೀನು ಏನೇ ಯೋಚನೆ ಮಾಡಬೇಡ. ನೀವಿಬ್ಬರು ಹಿಂಗೆ ಮದುವೆ ಆದರೆ ಜೀವನದಲ್ಲಿ ಸಕ್ಸಸ್ ಆಗಲ್ಲ. ನನ್ನ ಮಾತು ಕೇಳಿ ಈಗ ಹಾರ ಬದಲಾಯಿಸ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಾಳೆ. ಆಗ ರಾಖಿ ಇದ್ದವನು, ಕರೆಕ್ಟ್ ಕಣ್ಮಣಿ, ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟು, ಅದಕ್ಕೆ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದಮೇಲೆ ಅವ್ರು ಮಾಡೇ ಮಾಡ್ತಾರೆ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ದೊಡ್ಡವ್ರ ಆಶೀರ್ವಾದ ಇಲ್ಲದೆ ನಾವು ಏನೇ ಮಾಡಿದ್ರು ಬದುಕೋಕ್ಕಾಗಲ್ಲ ಕಣ್ಮಣಿ, ನಡಿ ಅಂತ ಅವನು ಕೂಡ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇಲ್ಲಿ ಕಣ್ಮಣಿ ರಾಖಿ ಇಬ್ಬರು ಹಾರ ತೆಗೆದಿಕ್ಬಿಟ್ಟು ವಿದ್ಯೆನ ಜೊತೆ ಆಟೋ ಮಾಡಿಕೊಂಡು ಚೌಟ್ರಿ ಹತ್ರ ಹೋಗ್ತಾ ಇದ್ದಾರೆ. ಮತ್ತಿಲ್ಲಿ ವಿನಂತಿ ಕ್ವಾಟ್ಲೆ ಕೂಡ ಪೊಲೀಸ್ ಕರ್ಕೊಂಡು ಚೌಟ್ರಿ ಹತ್ರ ಬರ್ತಾ ಇದ್ದಾರೆ. ಗೋವಿಂದೇಗೌಡರು ಇಲ್ಲಿ ಅವ್ರ ಹುಡುಗರನ್ನೆಲ್ಲ ಬಿಡಿಸಿ ಅವ್ರೆಲ್ಲಿದ್ರು ಬಿಡಬಾರ್ದು, ಅವ್ರನ್ನ ಕತ್ತರಿಸಾಕಿ ಅಂತ ಹೇಳಿ ಗೋವಿಂದೇಗೌಡರು ಎಲ್ಲರನ್ನೂ ಹೇಳ್ತಾ ಇದ್ದಾರೆ. ನಮ್ಮ ಮಟ್ಟಿ ಮರವಾದೆ ಹಾಳು ಮಾಡಿರೋನ ಎಲ್ಲಿದ್ರು ಬಿಡಬೇಡಿ, ಕೊಚ್ಚಾಕಿ ಅದು ಏನಾದರೂ ಆಗಲಿ ಅಂತ ಗೋವಿಂದೇಗೌಡರು ಎಲ್ರಿಗೂ ಸುಪಾರಿ ಕೊಡ್ತಾಯಿದ್ರು. ಮತ್ತಿಲ್ಲಿ ಚೌಟ್ರಿನಲ್ಲಿ ಪುರೋಹಿತರು ಹುಡುಗಿನ ಕೂರಿಸಿ ಅಂತ ಹೇಳ್ತಿರ್ತಾರೆ. ಆಗ ಹುಡುಗಿ ಇನ್ನೂ ಬಂದೇ ಇರಲ್ಲ. ಆಗ ನವೀನ್ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾನೆ, ಅಮ್ಮ ಹುಡುಗಿ ಎಲ್ಲಮ್ಮ ಬಂದೇ ಇಲ್ಲ ಏನಮ್ಮ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮ ಇದ್ದಾನೆ, ಸುಮ್ಮನೆ ಇರೋ, ಅವಸರ ಯಾಕೋ ಬರ್ತಾಳೆ ಅಂತ ಹೇಳ್ತಾಳೆ. ಆಗ ನವೀನ್ ಇದ್ದನು, ಇಲ್ಲ ಅಮ್ಮ ಪುರೋಹಿತರು ಬೈತಾ ಇದ್ದಾರೆ, ಮುಹೂರ್ತ ಟೈಮ್ ಆಯಿತು ಅಂತ, ಹುಡುಗಿನೇ ಇಲ್ವಲ್ಲಮ್ಮ, ಇವರೇನೋ ಸುಳ್ಳು ಹೇಳ್ತಾವ್ರೆ ಅಂತ ಅನ್ಸುತ್ತೆ ಅಮ್ಮ, ಹೋಗಮ್ಮ ವಿಚಾರಿಸು ಅಂತ ಹೇಳಿ ಕಳಿಸ್ತಾನೆ. ಆಗ ಹುಡುಗನ ತಾಯಿ ಇದ್ದವರು ಬಂದು ಈಶ್ವರಿ ಹತ್ರ, ಈಶ್ವರಿ ಅವರೇ, ಹುಡುಗಿಯಲ್ಲಿ ಇನ್ನೂ ಬರಲೇ ಇಲ್ಲ, ಮುಹೂರ್ತಕ್ಕೆ ಟೈಮ್ ಆಯಿತು, ಅವಾಗಿಂದ ನೀವು ಅದೇ ಹೇಳ್ತಾ ಇದ್ದೀರಾ 5 ನಿಮಿಷ ಅಂತ, ಎಲ್ಲಿ ಹುಡುಗಿ ಬಂದೇ ಇಲ್ಲ, ನೀವೇನೋ ನಮ್ಮ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಇಲ್ಲ ಬರ್ತಾ ಇದ್ದಾಳೆ, ನೀನು 2 ನಿಮಿಷ ಬಂದ್ಬಿಟ್ಲು, ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಇಲ್ಲ ಇಲ್ಲೇನೋ ನಡೀತಾ ಇದೆ, ನೀವು ಸುಮ್ಮನೆ ನಮ್ಗೆ ಅಮಾರಿಸ್ತಾ ಇದ್ದೀರಾ ಅಂದ್ಬಿಟ್ಟು ನವೀನ್ ತಾಯಿ ಹೋಗ್ಬಿಟ್ಟು ನಂಜೇಗೌಡ್ರ ಹತ್ರ, ರೀ ಹುಡುಗಿ ಇನ್ನೂ ಬಂದೇ ಇಲ್ಲ ರೀ ಚೌಟ್ರಿಗೇನೆ, ಇವ್ರೇನೋ ನಮ್ಮ ಹತ್ರ ಸುಳ್ಳು ಹೇಳ್ತಾ ಅನ್ಸುತ್ತೆ, ಹೋಗಿ ಶಿವರಾಮೇಗೌಡರನ್ನ ನೀವು ಕೇಳ್ರಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಂಜೇಗೌಡರು ಶಿವರಾಮೇಗೌಡರ ಹತ್ರ ಹೋಗ್ಬಿಟ್ಟು, ಗೌಡ್ರೆ ಎಲ್ಲಿ ನಿಮ್ಮ ಮಗಳು ಇನ್ನೂ ಚೌಟ್ರಿಗೆ ಬಂದಿಲ್ಲ, ಏನಾದರೂ ನೀವು ಸುಳ್ಳು ಹೇಳ್ತಾ ಇದ್ರೆ ಏನು, ನಿಮ್ಮ ಮಗಳು ಎಲ್ಲಿ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರಿಗೆ ಗೋವಿಂದೇಗೌಡ ಫೋನ್ ಮಾಡ್ಬಿಟ್ಟು, ಅಣ್ಣ ಆ ವಿದ್ಯಾ ಮತ್ತೆ ನಮ್ಮ ಮಟ್ಟಿ ಮರುವಾದೇ ಎಲ್ಲ ತೆಗೆದ್ಬಿಟ್ಲು ಅಣ್ಣ, ಆ ರಾಖಿನೂ ಕಣ್ಮಣಿನೂ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಅವಳೇ ಖುದ್ದಾಗಿ ಮದುವೆ ಮಾಡಿಸ್ಬಿಟ್ಟಿದ್ದಾಳೆ ಅಣ್ಣ. ಹಂಗಂತ ಹೇಳಿದ ತಕ್ಷಣ ಶಿವರಾಮೇಗೌಡರು ಕೋಪ ಬಂದು ಅಂತ ಕಿಚ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಹಂಗೆ ನಿಂತ್ಕೊಂತಾರೆ. ಆಗ ಬಿದ್ರ ಇದ್ದವನು, ಅಪ್ಪಯ್ಯ ಯಾಕಪ್ಪಯ್ಯ ಏನಾಯ್ತಪ್ಪಯ್ಯ ಎಲ್ಲವ್ರಂತವ್ರು ಅಂತ ಕೇಳ್ತಾನೆ. ಆಗ ಭಗೀರಥಿಯವರು, ಯಾಕೆ ಶಿವರಮ್ಮ ಏನಾಯ್ತು ಅಂದಾಗ, ಏನಂತ ಹೇಳಿ ನಾನು, ನಮ್ಮ ಮನೆಯ ಡ್ರೈವರ್ ರಾಖಿ ಜೊತೆ ನನ್ನ ಮಗಳು ಕಣ್ಮಣಿ ಮದುವೆ ಮಾಡಿಸ್ಬಿಟ್ಟವಳು, ಅವಳು ಆ ಮದುವೆ ಮಾಡಿಸಿರೋದು ಬೇರೆ ಯಾರು ಅಲ್ಲ ವಿದ್ಯಾನೇ ಅವಳು ಅಂತ ಹೇಳ್ತಾನೆ. ಅದನ್ನು ಕೇಳ್ದಂತ ಬದ್ರಂಗೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಮತ್ತಿಲ್ಲಿ ವಿದ್ಯಾ, ರಾಖಿ ಮತ್ತೆ ಕಣ್ಮಣಿ 3 ಜನನು ಬರ್ತಾ ಇರ್ತಾರೆ. ರಾಖಿ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾನೆ. ಆಗ ವಿದ್ಯಾ ಹೇಳ್ತಾ ಇದ್ದಾಳೆ, ಅಣ್ಣ ಈಗ ನೀನೊಂದು ಹುಡುಗಿನ ನಿನ್ನ ಜೊತೆ ಇಟ್ಟು ಕರ್ಕೊಂಡ್ಬರ್ತಾ ಇದೀಯ, ನೀನು ಧೈರ್ಯ ಗೆಡ್ಬೇಡ ಅಣ್ಣ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾಳೆ. ಮತ್ತಿಲ್ಲಿ
ಈಶ್ವರಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ನೋಡಿದ್ರೆ ಬಾವ ಅವಳು ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅಂತ ಹೆಜ್ಜೆಜ್ಜೆಗೂ ಕಾಯ್ಕೊಂಡು ಬರ್ತಾ ಇದ್ದಾಳೆ. ಅವಳು ಫಸ್ಟ್ ಅವ್ರ ಅಪ್ಪ ನೋಡಿದ್ರೆ ದೊಡ್ಡ ಕಳ್ಳ, ಅವ್ರ ಅಮ್ಮ ನೋಡಿದ್ರೆ ಅಂಥವ್ರ ಫ್ಯಾಮಿಲಿ ಹುಟ್ಟು ಬಂದಿರೋಳು, ಅವಳು ಕಿತ್ತೋದವಳು, ಅವಳಿಂದ ನಮ್ಮ ಮನೆ ಮರ್ವಾದೆ ಹೋಯ್ತು ಅಂತ ಅವಳು ಬೈತಾ ಇದ್ದಾಳೆ. ಭಗೀರಥಿಯರಿದ್ದವರು, ಶಿವರಾಮ ನನಗೆ ಯಾಕೋ ವಿದ್ಯೆ ಹಿಂಗೆ ಮಾಡೋಳೆ ಅಂದರೆ ನಂಬಿಕೆ ಮಾಡೋಕೆ ಆಗ್ತಾ ಇಲ್ಲ ಕಣ್ಲ, ಸ್ವಲ್ಪ ವಿಚಾರಿಸಿ ನೋಡ್ಲಾ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಏನವ ವಿಚಾರಿಸಿ ನೋಡೋದು, ಕಣ್ಣಾರೆ ಕಂಡಿರೋರೆ ಮದುವೆ ಮಾಡಿರೋದನ್ನ ನೋಡಿ ಹೇಳ್ತಾವ್ರೆ, ಹೆಂಗೆ ನಾನು ಇನ್ಮೇಲೆ ರಾಜ್ಯದಲ್ಲಿ ಮುಖ ಎತ್ಕೊಂಡು ಓಡಾಡ್ಲಿ, ನನ್ನ ಮಗಳು ಹಿಂಗೆ ಮಾಡಿಬಿಟ್ಲು ಅಂತ ವಿದ್ಯೆನ ಜೊತೆ ಸೇರಿ ಕಣ್ಮಣಿ ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಆಗ ಸಾವಿತ್ರಿನೂ ಕೂಡ ನೋಡ್ದೆಯಾ ಹೆಂಗೆ ಮಾಡ್ಬಿಟ್ಟಿದ್ದಾಳೆ ಭದ್ರಾ, ನಿನ್ನ ಹೆಂಡ್ತಿ ನನಗೆ ಗೊತ್ತಿತ್ತು ಹಿಂಗೆ ಮಾಡ್ತಾಳೆ ಅವಳು ಅಂತ ಹೇಳಿ, ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ, ಈಗ ಹೇಳಲ್ಲ ನಿನ್ನ ಹೆಂಡ್ತಿಗೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಭದ್ರಾ ಇದ್ದನು, ಅಪ್ಪಯ್ಯ ಅದೇನಾದರೂ ಆಗಲಿ ಅಪ್ಪಯ್ಯ, ನಮ್ಮ ಮಟ್ಟಿ ಮರುವಾದೆ ತೆಗ್ದಿರೋರು 3 ಜನದೂ ನಾನು ಕತ್ತರು ಸಾಕಿ ಜೈಲಿಗೆ ಹೋಗ್ತೀನಪ್ಪಯ್ಯ, ಆಗಿದ್ದಾಗಲಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ವಿದ್ಯೆನೇ ಅಲ್ಲಿಗೆ ಬಂದ್ಬಿಟ್ಟು ಅಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಬಂದ್ಬಿಟ್ಟು ರಾಕಿನೂ ಕಣ್ಮಣಿನೂ ಕರ್ಕೊಂಡು ಹೋಗಿ ಶಿವರಾಮೇಗೌಡರ ಮುಂದೆ ಹೋಗಿ ಹೇಳ್ತಾ ಇದ್ದಾಳೆ. ಏನು ಹೇಳದೆ ನಗಾಡ್ಕೊಂಡು ಹಂಗೆ ನಿಂತಿರ್ತಾಳೆ. ಆವಾಗ ಮೋಹನ ಇದ್ದವರು, ಕಣ್ಮಣಿ ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಕದ್ದು ಮದುವೆ ಆಗಿ ನನ್ನ ಗಂಡನ ಮರ್ಯಾದೆ ತೆಗೆದ್ಬಿಟ್ಟಲ್ಲೇ ನೀನು, ಇಂಥ ಕೆಲಸ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದೆ ಕಣ್ಮಣಿ ನೀನು, ಥೂ ವಿದ್ಯಾ ನೀನು ನಮ್ಮ ಮರ್ಯಾದೆ ತೆಗೆದ್ಬಿಟ್ಟಲ್ಲ ಅಂತ ಇಬ್ಬರಿಗೂ ಬೈತಾರೆ. ಆಗ ಸಾವಿತ್ರಿ ಇದ್ದವಳು, ಮನಿಯಾಳಿ ವಿದ್ಯಾ, ಇಂಥ ಕೆಲಸ ಮಾಡಬೇಕು ಅಂತ ಹೆಂಗೆ ಕಾಯ್ತಾ ಇದ್ದೆ ನೀನು, ನಮ್ಮ ಅಣ್ಣನ ಮರ್ಯಾದೆ ಎಲ್ಲ ತೆಗ್ದಲ್ಲೇ ನೀನು, ನಿನ್ಗೆಷ್ಟೇ ಧೈರ್ಯ ಇಂಥ ಕೆಲಸ ಮಾಡೋಕ್ಕೆ, ಡಾಕ್ಟ್ರ್ ಓದ್ತಾ ಇದ್ದೀನಿ ಅಂತ ಕೊಬ್ಬು ಜಾಸ್ತಿ ಆಯ್ತಾ ನಿನಗೆ ಅಂತ ಅವಳಂತಳಾಗ ಈಶ್ವರಿ ಕೂಡ, ಏನೇನು ನಗ್ತಾ ಇದೆಯಾ, ಮನೆಯವರೆಲ್ಲ ಇಲ್ಲಿ ಟೆನ್ಷನ್ ಆಗಿದ್ದಾರೆ ಅಲ್ವೇ, ಕಣ್ಮಣಿಗೆ ಎಂಥ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಇವಳನ್ನ ಕರ್ಕೊಂಡೋಗಿ ಆ ಡ್ರೈವರ್ಗೆ ತಗೊಂಡೋಗಿ ಮದುವೆ ಮಾಡ್ತಾ ಇದೆಯಲ್ಲ, ಡ್ರೈವರ್ಗೆ ಬೆಲೆ ಇಲ್ವೇನೆ ನಿನಗೆ, ನಿನಗೆ ಗತಿ ಇಲ್ಲದೆ ಬಂದಿದೆಯಲ್ಲ, ಹಂಗೆ ಎಲ್ಲರೂ ಗತಿ ಇಲ್ಲದೆ ಹೋಗಿರೋ ಥರನೇ ಬದುಕೋಬೇಕು ಅಂತ ಹೇಳಿ ಕಣ್ಮಣಿನ ಡ್ರೈವರ್ಗೆ ಮದುವೆ ಮಾಡೋಕೆ ಹೋಗಿದ್ದೇನೆ ಅಂತ ಅವಳು ಬೈತಿದ್ದಾಳೆ. ಅದಾದ ನಂತರ ಭದ್ರಾ ಕೂಡ ಬೈತಾ ಇದ್ದಾನೆ, ಈ ವಿಷಯಕ್ಕೆ ನೀನು ಬರಬೇಡ ಅಂತ ನಾನು ಎಷ್ಟೊಂದು ಸಲ ಹೇಳಿದ್ನಲ್ಲೇ, ನೀನು ಯಾಕೆ ಮತ್ತೆ ಈ ವಿಷಯಕ್ಕೆ ಬಂದೆ, ನೀನು ಎಷ್ಟೇ ಧೈರ್ಯ ನಿನಗೆ ಈ ಕೆಲಸ ಮಾಡೋದಕ್ಕೆ, ಇವತ್ತು ಮಾತ್ರ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೊಡಿಯೋದಕ್ಕೆ ಬರ್ತಾ ಇರ್ತೇನೆ ವಿದ್ಯೆಂಗೆ. ಅಷ್ಟರಲ್ಲಿ ಕಣ್ಮಣಿ ಇದ್ದವಳು, ಅಣ್ಣ 1 ನಿಮಿಷ ಅಣ್ಣ, ನನಗೂ ರಾಕಿಗೂ ಇನ್ನೂ ಮದುವೆ ಆಗಿಲ್ಲ ಅಣ್ಣ, ಅದಕ್ಕೆ ಅಲ್ಲಿಗೆ ಬಂದಿದ್ದು ನಾವು ಮದುವೆ ಮಾಡ್ಸೋಕ್ಕಲ್ಲ, ಮದುವೆ ನಿಲ್ಸೋದಕ್ಕೆ ಅಂತ ಹೇಳ್ತಾಳೆ. ಆಗ ಭದ್ರಾ ಇದ್ದಾನೆ, ಏನೇ ಹೇಳ್ತಾ ಇದೆಯೋ ಅಂತ ಹೇಳ್ತಾನೆ. ಆಗ ಕಣ್ಮಣಿ, ಹ್ಞೂ ಅಣ್ಣಯ್ಯ, ನಾನು ರಾಕಿ ಪ್ರೀತಿ ಮಾಡ್ತಾ ಇರೋದು ದಿಟ್ಟವಾಗ್ಲೂ ನಿಜನೇ, ಆದರೆ ನನಗೆ ನೀವು ಮದುವೆ ಫಿಕ್ಸ್ ಮಾಡಿರೋ ನವೀನ್ ಜೊತೆ ಮದುವೆ ನನಗೆ ಇಷ್ಟ ಇರಲಿಲ್ಲ, ಅದನ್ನು ನಾನು ಎಲ್ಲರ ಹತ್ರನೂ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ನಿನ್ನ ಹತ್ರ ಅಮ್ಮನ ಹತ್ರ ಎಲ್ಲ, ನನಗೆ ಧೈರ್ಯ ಸಾಕಾಗಲಿಲ್ಲ, ಹಂಗಾಗಿ ಸುಮ್ಮನೆ ಆಗೋದೆ, ಸರಿ ಅಂದ್ಬಿಟ್ಟು ಅದಕ್ಕೆ ಹೋಗಿ ಹೇಳಿದೆ ಹಿಂಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಂಗೆ ಸಹಾಯ ಮಾಡಿ ಅಂತ. ಅದಕ್ಕೆ ಒಂದೇ ಮಾತಂದ್ರು, ನಾನೇನು ಮಾಡೋಕ್ಕಾಗಲ್ಲ, ದೊಡ್ಡವ್ರ ಹತ್ರ ಮನೇಲಿ ಹೋಗಿ ಮಾತಾಡಿ ನೀನು ಬಗೆಹರಿಸ್ಕೊ ಅಂತ ಹೇಳಿ ನನ್ನನ್ನು ಕೈ ಬಿಟ್ಬಿಟ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ಗುಡಿಗೆ ರಾಕಿ ಜೊತೆ ಮದುವೆ ಆಗೋಣ ಅಂತ ಹೋದೆ, ಅಲ್ಲಿಗೆ ಅದಕ್ಕೆ ಬಂದು ನಾವು ಮದುವೆ ಆಗಬೇಕಾದ್ರೆ ತಡೆದ್ರು, ನಿಲ್ಲಿಸ್ಬಿಟ್ಟು ನಮಗೆ ಬುದ್ಧಿ ಹೇಳಿ ಮನೆತನದ ಮರ್ಯಾದೆ ಹೋಗುತ್ತೆ, ಅಪ್ಪಯ್ಯನ ಮರ್ಯಾದೆ ಹೋಗುತ್ತೆ, ಎಲ್ಲದಕ್ಕೂ ಹಿಂಗೆ ದಾರಿ ಮಾಡಿಕೊಡ್ಬೇಡ ಕಣ್ಮಣಿ ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದರು. ನಾನಿವತ್ತು ಬದಲಾಗಿ ನೀವು ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಕಾರಣ ಬೇರೆ ಯಾರು ಅಲ್ಲ ಅಪ್ಪ, ಅದು ವಿದ್ಯಾರ್ಥಿಗೆ ಬಗ್ಗೆ ನನಗೆ ಅರ್ಥ ಆಗಿದ್ದು ಒಂದೇ ಅಂತಂದರೆ, ಈ ಅಟ್ಟಿ ಘನತೆ ಗೌರವಕ್ಕೆ ಯಾವತ್ತೂ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳೋದೇ ಅವ್ರ ಕೆಲಸ. ಈ ಅಟ್ಟಿಯವ್ರು ಒಬ್ಬರ ಹತ್ರನೂ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಪ್ಪ ಅಂಥವ್ರು ನಮ್ಮ ಅದಕ್ಕೆ ಅಂತ ಚೆನ್ನಾಗಿ ವಿದ್ಯೆನ ಹೊಗಳುತ್ತಾ ಇದ್ದಾಳೆ. ಅದನ್ನು ಕೇಳಿ ಮನೆಯವ್ರಿಗೆಲ್ಲ ಸ್ವಲ್ಪ ಖುಷಿ ಆಗುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಇನ್ನು ನಾಳಿನ ಸಂಚಿಕೆ ಪ್ರೋಮೋದಲ್ಲಿ ಭದ್ರಾ ಹೇಳ್ತಾ ಇದ್ದಾನೆ, ಕಣ್ಮಣಿ ರಾಕಿನ ಪ್ರೀತಿ ಮಾಡೋಳೆ ಅಂದಮೇಲೆ ಕಣ್ಮಣಿಗೆ ರಾಕಿ ಜೊತೆನೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ತಾನೆ. ಆಗ ಈಶ್ವರಿದಳು, ಭದ್ರಾ ಏನೋ ಮಾತಾಡ್ತಾ ಇದೆಯಾ, ಅವಳೇನೋ ಪ್ರೀತಿ ಮಾಡವಳೆ ಅಂದ್ಬಿಟ್ಟು ಅವನ್ನ ಇದೇ ಲೆವೆಲ್ ಏನು ನಮ್ಮ ಲೆವೆಲ್ ಏನು ಹಂಗನ್ಬಿಟ್ಟು ಡ್ರೈವರ್ಗೆ ಮದುವೆ ಮಾಡೋಕ್ಕಾಗದೆ ಅಂತ ಅವಳು ಅಂತಾಳೆ. ಆಗ ಮದುವೆ ಗಂಡು ನವೀನ್ ಕೂಡ, ನಾನು ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ತಾಲಿ ಕಟ್ಟೋದಕ್ಕೆ ಇನ್ನೂ ಇಲ್ಲೇ ಕೂತಿದ್ದೀನಿ ಅಂತ ಅವನಂತ ನವೀನು. ಆಗ ಶಿವರಾಮೇಗೌಡರಿದ್ದವರು, ಅಳಿಯಂದ್ರೆ ನೀವು ಅಲ್ಲೇ ಕುತ್ಕೊಳ್ಳಿ, ಕಣ್ಮಣಿ ನೀನು ಹೋಗು ಅಲ್ಲಿಗೆ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ಅಂತ ನೋಡಬೇಕು. ನವೀನ್ ಕಣ್ಮಣಿಗೆ ಮದುವೆ ಆಗುತ್ತಾ ಅಥವಾ ರಾಕಿ ಜೊತೆ ಮದುವೆ ಮಾಡ್ತಾರಾ ಅಂತ ನಾಳಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.